ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ನೋಡ್ರಿ, ಈಗಾಗಲೇ ನಾವು ಒಂದು ಪದ್ಯವನ್ನು ನೋಡೀವಿ, ಆಮೇಲೆ ಒಂದು ಗದ್ಯವನ್ನು ಅಂದರೆ ಸೀಮೆಯ ಕಲ್ಲು ಅನ್ನುವಂಥ ಒಂದು ಪಾಠವನ್ನು ನೋಡೀವಿ. ಅಂಬಿಕಾ ತನೇದತ್ರವರು ಬರೆದಿರುವಂಥ ನನ್ನ ಹಾಡು ಅನ್ನುವಂಥ ಒಂದು ಕವನವನ್ನು ಕೂಡ ನಾವು ನೋಡೀವಿ. ಈಗ ಏನು ಮಾಡೋಣ ಅಂತಂದರೆ, ಡಾಕ್ಟರ್ ಬಸವರಾಜ್ ಸಾದರ್ ಅವರು ಬರೆದಿರುವಂಥ ವರ್ತಮಾನಕ್ಕೂ ವಚನ, ಇದು ಒಂದು ವಿಶ್ಲೇಷಣೆ. ಅದರ ಬಗ್ಗೆ ನಾವೇನು ಮಾಡೋಣ ಅಂತಂದರೆ ಅಧ್ಯಯನವನ್ನು ಮಾಡೋಣ. ಅದಕ್ಕಿಂತಲೂ ಮುಂಚೆ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ. ನೋಡಿರಿ, ಇಲ್ಲಿ ಹೇಳ್ತಾರೆ ಲೇಖಕರ ಬಗ್ಗೆ: ಕವಿ, ಕತೆಗಾರ, ವಿಮರ್ಶಕ, ಸಂಶೋಧಕ, ಅನುವಾದಕ ಹಾಗೂ ಪ್ರಸಾರ ತಜ್ಞ ಡಾಕ್ಟರ್ ಬಸವರಾಜ್ ಸಾದರ್ ಅವರು ಹುಟ್ಟಿದ್ದು 1955 ಜುಲೈ 20ರಂದು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ. ಇಲ್ಲಿ ಲೇಖಕರು ಒಬ್ಬ ಒಳ್ಳೆಯ ಕವಿನೂ ಹೌದು, ಒಬ್ಬ ಒಳ್ಳೆಯ ಕತೆಗಾರನೂ ಹೌದು, ಶ್ರೇಷ್ಠ ವಿಮರ್ಶಕರೂ ಹೌದು, ಒಬ್ಬ ಒಳ್ಳೆಯ ಸಂಶೋಧಕನೂ ಹೌದು, ಅಲ್ಲದೆ ಅನುವಾದಕ ಹಾಗೂ ಪ್ರಸಾರ ತಜ್ಞನೂ ಕೂಡ ಹೌದು. ಈ ಎಲ್ಲ ಕಾರ್ಯಗಳಲ್ಲಿ ಸಾಧನೆಗೈದಿರುವಂಥ ವ್ಯಕ್ತಿ ಅಂತಂದರೆ ಡಾಕ್ಟರ್ ಬಸವರಾಜ್ ಸಾದರ್ ಅಂಥೇಳಿ ಹೇಳ್ತಾರೆ. ಬಸವರಾಜ್ ಸಾದರ್ ಅವರು ಹುಟ್ಟಿದ್ದು ಧಾರವಾಡ ಜಿಲ್ಲೆಯ ಕುಂದಗೋಳ ಅನ್ನುವಂಥ ಒಂದು ಗ್ರಾಮದಲ್ಲಿ. ಜನಿಸಿರುವಂಥ ಇಸ್ವಿ 1955 ಜುಲೈ 20. ಇವರ ತಂದೆಯ ಹೆಸರು ಚನ್ನಪ್ಪ ಹಾಗೂ ತಾಯಿ ಚನ್ನಬಸವವ್ವ. ಇವು ಒಂದು ಅಂಕದ ಪ್ರಶ್ನೆಗಳು ನಿಮಗೆ ಬರ್ತಾವೆ. ಇಲ್ಲಿ ಕೆಲವೊಂದಿಷ್ಟು ಸಾರ್ತಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಲೇಖಕರು ಹುಟ್ಟಿರುವಂಥ ಇಸ್ವಿ ಯಾವುದು ಅಂತ ಹೇಳಿ ಕೇಳ್ತಾರೆ, ಇರಲಿಲ್ಲ ಅಂತಂದರೆ ಊರು ಯಾವುದು ಅಂತ ಕೇಳ್ತಾರೆ, ಇರಲಿಲ್ಲ ಅಂತಂದರೆ ಅವ್ರ ತಂದೆ ಅಥವಾ ತಾಯಿ ಹೆಸರನ್ನು ಕೇಳ್ತಾರೆ. ಬಸವರಾಜ್ ಸಾದರ್ ಅವರ ತಂದೆಯ ಹೆಸರು ಚನ್ನಪ್ಪ ಹಾಗೂ ತಾಯಿಯ ಹೆಸರು ಚನ್ನಬಸವ್ವ ಅನ್ನುವಂಥದ್ದು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ರ್ಯಾಂಕ್ ಮತ್ತು ಚಿನ್ನದ ಪದವಿಗಳೊಂದಿಗೆ ಕನ್ನಡದಲ್ಲಿ MA ಪದವಿ ಮತ್ತು ಡಿಪ್ಲೊಮಾ ಇನ್ ಬಸವ ಸ್ಟಡೀಸ್ ಪದವಿಯನ್ನು ಕೂಡ ಇವರು ಪಡೆದಿದ್ದಾರೆ. ಇವರು ಏನು ಮಾಡಿದರು ಅಂತಂದರೆ, ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ರ್ಯಾಂಕ್ ಮತ್ತು ಚಿನ್ನದ ಪದಕಗಳೊಂದಿಗೆ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಇವರು ಪಡ್ಕೊಳ್ತಾರೆ. ಅಲ್ಲದೆ ಡಿಪ್ಲೊಮಾ ಇನ್ ಬಸವ ಸ್ಟಡೀಸ್ ಅನ್ನುವಂಥ ಒಂದು ಪದವಿಯನ್ನು ಕೂಡ ಇವರು ಪಡ್ಕೊಂಡಾರ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿಗಳು ವಿಷಯ ಕುರಿತು PhD ಪದವಿ ಕೂಡ ಹೊಂದಿದ್ದಾರೆ. ಇಲ್ಲಿ ಇವರ ಒಂದು ಸಂಶೋಧನಾ ಗ್ರಂಥ ಅಂತಂದರೆ, ಅಂದರೆ PhD ಮಾಡುವಾಗ ಒಂದು ಸಂಶೋಧನಾ ಗ್ರಂಥವನ್ನು ರೆಡಿ ಮಾಡಬೇಕಾಗ್ತದೆ. ಅದಕ್ಕಾಗಿ ಒಂದು ಯಾವುದಾದ್ರೂ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇವರು ಆಯ್ಕೆ ಮಾಡಿಕೊಂಡಿರುವಂಥ ಒಂದು ವಿಷಯ ಅಂತಂದರೆ ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿಗಳು. ಆ ಒಂದು ಸಂಶೋಧನಾ ಗ್ರಂಥವನ್ನು ಸಲ್ಲಿಸಿ ಅವರಿಗೆ PhD ಪದವಿನೂ ಕೂಡ ಸಿಕ್ಕದ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆಮೇಲೆ 1984ರಲ್ಲಿ ಕಾರ್ಯಕ್ರಮ ನಿರ್ವಾಹಕರೆಂದು ಆಕಾಶವಾಣಿಯಲ್ಲಿ ವೃತ್ತಿ ಆರಂಭಿಸಿ ಬೆಂಗಳೂರು ನಿಲಯದ ಕೇಂದ್ರ ನಿರ್ದೇಶಕರಾಗಿ, ಆಕಾಶವಾಣಿಯ ದಕ್ಷಿಣ ವಲಯದ ಉಸ್ತುವಾರಿ ನಿರ್ದೇಶಕರಾಗಿ 2015ರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಮೊದಲು ಏನು ಮಾಡಿದರು ಅಂತಂದರೆ, ತಮ್ಮ ಒಂದು ಡಿಗ್ರಿ ಆಮೇಲೆ ತಮ್ಮ PhD ಪದವಿನ ಪಡೆದುಕೊಂಡ ನಂತರ 1984ರಲ್ಲಿ ಆಕಾಶವಾಣಿಯೊಳಗೆ ಕಾರ್ಯಕ್ರಮ ನಿರ್ವಾಹಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ತದನಂತರ ಬೆಂಗಳೂರು ನಿಲಯದ ಕೇಂದ್ರ ನಿರ್ದೇಶಕರಾಗಿ ಹಾಗೂ ಆಕಾಶವಾಣಿಯ ದಕ್ಷಿಣ ವಲಯದ ಉಸ್ತುವಾರಿ ನಿರ್ದೇಶಕರಾಗಿ 2015ರವರೆಗೆ ಇವರು ಅವಿರತ ಒಂದು ಸೇವೆಯನ್ನು ಸಲ್ಲಿಸ್ಯಾರ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಕ್ರಿಯಾಶೀಲ ಸೃಜನಶೀಲ ವ್ಯಕ್ತಿತ್ವದ ಸಾದರ್ ಅವರು 2016 ನವೆಂಬರ್ದಿಂದ 2019 ಮಾರ್ಚ್ವರೆಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು, ಮಹಾಮನೆಯ ಸಂಪಾದಕರಾಗಿ ಉನ್ನತ ಮಟ್ಟದ ವೈಚಾರಿಕ ಪತ್ರಿಕೆಯನ್ನಾಗಿ ರೂಪಿಸಿದ್ದಾರೆ. ಇಲ್ಲಿ ನೋಡ್ರಿ, ಈ ಲೇಖಕರು ಅಂದರೆ ಬಸವರಾಜ್ ಸಾದರ್ ಅವರು ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಸೃಜನಶೀಲ ವ್ಯಕ್ತಿ ಅನ್ನುವಂಥ ಹೆಸರಿನಿಂದ ಕರೆಸ್ಕೊಳ್ತಾರೆ. ಆ ಕಾರಣಕ್ಕಾಗಿ 2016 ನವೆಂಬರ್ದಿಂದ 2019 ಮಾರ್ಚ್ವರೆಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುವುದಲ್ಲದೆ ಮಹಾಮನೆಯ ಸಂಪಾದಕರಾಗಿ ಉನ್ನತ ಮಟ್ಟದ ಒಂದು ವೈಚಾರಿಕ ಪತ್ರಿಕೆಯನ್ನು ಕೂಡ ಇವರು ರೂಪಿಸ್ಯಾರ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಕರ್ನಾಟಕ ಸಾಹಿತ್ಯ
ಅಕಾಡೆಮಿ ಪ್ರಶಸ್ತಿ ಅಂದರೆ ಇವರ ಒಂದು ಸಾಹಿತ್ಯಿಕ ಒಂದು ಸೇವೆಯನ್ನು ಗುರುತಿಸಿ 10 ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭಿಸ್ಯಾವ. ಯಾವ್ಯಾವು ಅಂತಂದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡಚೇತನ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ. ಆರ್ಯಭಟ ಅನ್ನುವಂಥದ್ದು ಇದು ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಅಂಥೇಳಿ ಹೇಳ್ತಾರೆ. ಆಕಾಶವಾಣಿಯ ರಾಜ್ಯ ರಾಷ್ಟ್ರೀಯ ಪ್ರಶಸ್ತಿ. ಹೀಗೆ 10 ಹಲವಾರು ಪ್ರಶಸ್ತಿಗಳಿಗೆ ಇವರು ಭಾಜಕರಾಗ್ಯಾರ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದೇ ರೀತಿ ಇಲ್ಲಿ ಸಾದರ್ ಅವರ ಅತ್ಯಂತ ಒಲವಿನ ಕ್ಷೇತ್ರಗಳು ಅಂತಂದರೆ 1ನೇದ್ದು ಸಾಹಿತ್ಯ, 2ನೇದ್ದು ಬಾನುಲಿ. ಸಾಹಿತ್ಯದಲ್ಲಿನೂ ಅವ್ರಿಗೆ ಅಷ್ಟೇ ಆಸಕ್ತಿ ಇತ್ತು ನಮ್ಮ ಕನ್ನಡ ಸಾಹಿತ್ಯದ ಬಗ್ಗೆ. ಅದೇ ರೀತಿ ಬಾನುಲಿಯಲ್ಲಿನೂ ಕೂಡ ಅವರಿಗೆ ಅಷ್ಟೇ ಆಸಕ್ತಿ ಇತ್ತು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅವರನ್ನು ಯಾರಾದರೂ ಒಂದು ಪ್ರಶ್ನೆ ಕೇಳಿದರು ಅಂತಂದ್ರೆ ನಿಮ್ಮ ಒಲವಿನ ಕ್ಷೇತ್ರಗಳು ಯಾವ್ಯಾವು ಅಂಥೇಳಿ ಕೇಳಿದರು ಅಂತಂದರೆ ಅವರ ಬಾಯಿಂದ ಬರುವಂಥ ಉತ್ತರ ಅಂತಂದರೆ ನನ್ನ ಒಲವಿನ ಕ್ಷೇತ್ರ ಅಂತಂದರೆ ಒಂದು ಸಾಹಿತ್ಯ, ಇನ್ನೊಂದು ಬಾನುಲಿ ಅನ್ನುವಂಥ ಒಂದು ಉತ್ತರ ಬರ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆಮೇಲೆ ವಚನ ಸಾಹಿತ್ಯ ಅಧ್ಯಯನದಲ್ಲಂತೂ ವಿದ್ಯಾರ್ಥಿ ದೆಸೆಯಿಂದಲೇ ಆಸಕ್ತಿ. ಇಲ್ಲಿ ಇವರ ಬಗ್ಗೆ ಹೇಳ್ತಾರೆ. ವಿದ್ಯಾರ್ಥಿ ದೆಸೆಯಿಂದಲೇ ಇವರಿಗೆ ವಚನ ಸಾಹಿತ್ಯದ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ, ಎಲ್ಲಿಲ್ಲದ ಒಲವು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ತಮ್ಮ ವಿದ್ಯಾರ್ಥಿ ಜೀವನದುದ್ದಕ್ಕೂ ಅವ್ರು ಏನು ಮಾಡಿದರು ಅಂತಂದರೆ ವಚನಗಳಲ್ಲಿ ಅಡಗಿರುವಂಥ ಮೌಲ್ಯಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟರು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಈ ಒಂದು ವಿಶೇಷ ಆಸಕ್ತಿಯಿಂದಲೇ ಅವ್ರು ಏನು ಮಾಡಿದರು ಅಂತಂದರೆ 10 ಹಲವಾರು ವಚನಗಳಲ್ಲಿ ಅಡಗಿರುವಂಥ ಮೌಲ್ಯಗಳನ್ನು ಅರ್ಥೈಸಿಕೊಂಡು ಮುಂದಿನ ಯುವ ಪೀಳಿಗೆಯವರಿಗೆ ಕೆಲವೊಂದಿಷ್ಟು ವಚನದ ತಾತ್ಪರ್ಯಗಳು ಅಥವಾ ಅದರಲ್ಲಿ ಅಡಗಿರುವಂಥ ಮೌಲ್ಯಗಳು ಗೊತ್ತಾಗಲಿ ಅಂಥೇಳಿ ಅವರು ಅದಕ್ಕಾಗಿ ಅವಿರತವಾಗಿ ಶ್ರಮಿಸಿದರು ಅನ್ನುವಂಥ ಒಂದು ಮಾತನ್ನು ಇವರ ಬಗ್ಗೆ ಹೇಳ್ತಾರೆ. ತದನಂತರ ತಪ್ ದಂಡ ಅನ್ನುವಂಥ ಒಂದು ಇವರ ಕಥಾ ಸಂಕಲನ, ಅದರ ಹೆಸರು ತಪ್ ದಂಡ. ಅದನ್ನು ಏನು ಮಾಡಿದರು ಅಂತಂದರೆ ಹಿಂದಿ ಭಾಷೆಗೆ ಅನುವಾದ ಮಾಡಿದರು. ತಪ್ ದಂಡ ಅನ್ನುವಂಥದ್ದು ಹಿಂದಿ ಭಾಷೆಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿದರು. ಆ ಒಂದು ತಪ್ ದಂಡ ಅನ್ನುವಂಥ ಒಂದು ಕಥಾ ಸಂಕಲನದ ಹೆಸರನ್ನೇ ಹಿಂದಿ ಒಳಗೆ ಜುರ್ಮಾನ ಅಂಥೇಳಿ ಇಟ್ಟರು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆಮೇಲೆ ಇವರು ರಚನೆ ಮಾಡಿರುವಂಥ ಕವನ ಸಂಕಲನಗಳಿರ್ಬೋದು, ಸಾಹಿತ್ಯ ವಿಮರ್ಶೆಗಳಿರ್ಬೋದು, ಈ ರೀತಿಯಾಗ್ಯವ. ಅವು ಯಾವ್ಯಾವು ಅಂತಂದರೆ ಇಲ್ಲಿ ಸೀಸಪರ್ ಸುತ್ತು, ಬುದ್ಧನ ಭಿಕ್ಷಾ ಪಾತ್ರೆ, ಇವು ಅವರ 2 ಕವನ ಸಂಕಲನಗಳು. ಇಲ್ಲೇನು ತಪ್ದಂಡ ಇರ್ಬೋದು, ಅಥವಾ ಸೀಸಪರ್ ಸುತ್ತು ಇರ್ಬೋದು, ಅಥವಾ ಬುದ್ಧನ ಭಿಕ್ಷಾ ಪಾತ್ರೆ ಇರ್ಬೋದು. ಇದು ಯಾರು ಬರೆದಿರುವಂಥ ಕವನ ಸಂಕಲನ ಅಥವಾ ಯಾರ ಕಥಾ ಸಂಕಲನ, ಈ ರೀತಿಯ ಪ್ರಶ್ನೆಗಳು ನಿಮಗೆ ಇಲ್ಲಿ ಪರೀಕ್ಷೆ ಒಳಗೆ ಬರ್ತಾವೆ. ಸೊ ಅದ್ರ ಬಗ್ಗೆ ನಿಮಗೊಂಚೂರಲ್ಲಿ ಲಕ್ಷ್ಯ ಇರಲಿ. ಆಮೇಲೆ ಅನುಮಿತಿ ಅನ್ನುವಂಥದ್ದು ಇವರ ಸಾಹಿತ್ಯ ವಿಮರ್ಶೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ರೂಪಗಳನ್ನು ದಾಟಿ ಬಾನುಲಿಯ ಒಂದು ಹೊಸ ಆಲೋಚನೆ. ಅಂದರೆ ಬಾನುಲಿ ವರದಿಗಾರರಾಗಿರೋದ್ರಿಂದ ಅಲ್ಲೇನು ಮಾಡ್ತಿದ್ರು ಅಂತಂದರೆ ರೂಪಗಳನ್ನು ದಾಟಿ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ಅಲ್ಲಿ ಕಂಡಕ್ಟ್ ಮಾಡ್ತಾಯಿದ್ರು. ಆ ಒಂದು ಬಾನುಲಿ ವರದಿಯೊಳಗೆ ಇವರು ಯಾವ ರೀತಿಯ ಒಂದು ಲೇಖನಗಳನ್ನು ಇರ್ಬೋದು, ಅಥವಾ ಅಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ರಲ್ಲ, ಆ ಎಲ್ಲ ಕಾರ್ಯಕ್ರಮಗಳು ಭಾಳ ವ್ಯವಸ್ಥಿತವಾಗಿ ನಡೀತಾ ಇದ್ದವು. ಅಲ್ಲದೆ ಇವರು ನಡೆಸಿಕೊಡುವಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಜನಪ್ರಿಯಗೊಳ್ತಾ ಇದ್ದವು ಅನ್ನುವಂಥ ಒಂದು ಮಾತನ್ನು ಇವ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ತಮ್ಮಂಥ ಬೆಳಗು, ಕಾಯಕ ದಾಸೋಹ, ಇದು ಅವರ ವಚನಗಳ ಸಂಶೋಧನೆ ಅಂಥೇಳಿ ಕರೆಸ್ಕೊಳ್ತದೆ. ಮೃದುವಾಗಿ ಮುಟ್ಟು ಅನ್ನುವಂಥದ್ದು ಇವರ ಚಿಂತನೆ. ಈ ಎಲ್ಲ ಗ್ರಂಥಗಳನ್ನು, ಈ ಎಲ್ಲ ಕೃತಿಗಳನ್ನು ಅವರು ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡ್ಯಾರ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಇವ್ರ ಬಗ್ಗೆ ಹೇಳ್ತಾರೆ. 20ನೇ ಶತಮಾನದ ಕನ್ನಡ ಸಾಹಿತ್ಯ ಘಟ್ಟಗಳು ಅತ್ಯಂತ ಮೌಲಿಕ ಸಂಪಾದಿತ ಗ್ರಂಥ. ಚಿನಾರ್ ವೃಕ್ಷದ ಆಳು, ಭಾರತದ ವಿವಿಧ ಭಾಷೆಗಳಲ್ಲಿನ ಸಣ್ಣ ಕಥೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ ಕಥಾ ಸಂಕಲನ ಕೃತಿ. ಇಲ್ಲಿ ಚಿನಾರ್ ವೃಕ್ಷದ ಅಳು ಅನ್ನುವಂಥ ಒಂದು ಸಣ್ಣ ಕಥೆಗಳ ಸಂಕಲನವನ್ನು ಕನ್ನಡ ಭಾಷೆಗೆ ಅನುವಾದವನ್ನು ಮಾಡ್ತಾರೆ. ಇದಕ್ಕೆ ಅವರು ಸಂಕಲನ ಕೃತಿ ಅಂಥೇಳಿ ಹೇಳ್ತಾರೆ. ಯಾಕೆ ಅಂತಂದರೆ ಈ 20ನೇ ಶತಮಾನದಲ್ಲಿ ಭಾಳಷ್ಟು ಆಗುಹೋಗುಗಳು ನಡೆದು
ಯಾವ ಕಾರಣಕ್ಕಾಗಿ ಇವರು ಈ ಒಂದು ಪಾಠವನ್ನು ಬರೆದ್ರು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ಯಾವ ಇಂಟೆನ್ಷನ್ ಇಟ್ಕೊಂಡಿದ್ರು, ಆಮೇಲೆ ಯಾಕೆ ಅದೇ ಒಂದು ವಿಷಯ ಇವರನ್ನು ಅಷ್ಟು ಆಕರ್ಷಿಸಿತು ಅನ್ನೋದನ್ನು ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ಚಿನಾರ್ ವೃಕ್ಷದ ಅಳು ಅನ್ನುವಂಥದ್ದು ಭಾರತದ ವಿವಿಧ ಭಾಷೆಗಳಲ್ಲಿನ ಸಣ್ಣ ಕಥೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ ಕಥಾ ಸಂಕಲನ ಕೃತಿ ಅಂಥೇಳಿ ಹೇಳ್ತಾರೆ. ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನೊಳಗೊಂಡಂತೆ 100 ಹಿರಿಯ ಹೆಸರಾಂತ ಸಾಹಿತಿ, ಕಲಾವಿದರ, ಸ್ವಾತಂತ್ರ್ಯ ಹೋರಾಟಗಾರರ, ವಿವಿಧ ಸಾಧಕರ ಸಂದರ್ಶನ ನಡೆಸಿ ಧ್ವನಿ ಮುದ್ರಿಸಿ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರ ಮಾಡಿದ್ದಾರೆ. ಇಲ್ಲಿ ಇವ್ರ ಬಗ್ಗೆ ಇನ್ನೊಂದು ನಾನು ಈಗಾಗಲೇ ಹೇಳಿದೆ, ಬಾನುಲಿ ವರದಿಗಾರರಾಗಿ ತಾವು ಕೆಲಸ ಮಾಡ್ತಾಯಿದ್ರು. ಅವರ ಒಂದು ಆಸಕ್ತಿಯ ಅಥವಾ ಒಲವಿನ ಕ್ಷೇತ್ರ ಅಂತಂದರೆ ನಾವು ಬಾನುಲಿ ಅಂತೇಳಿ ನಾನು ನಿಮ್ಗೆ ಈಗಾಗಲೇ ಹೇಳಿದೆ. ಕೇವಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಇವರು ತಮ್ಮ ಒಲವನ್ನು ತೋರಲಿಲ್ಲ, ಬಾನುಲಿ ವರದಿಗಾರರಾಗಿಯೂ ಅಲ್ಲಿ ನಿರ್ವಾಹಕರಾಗಿಯೂ ಅವರು ಕೆಲಸ ಮಾಡಿದರು ಅನ್ನುವಂಥ ಒಂದು ಮಾತನ್ನು ನಾನು ಈಗಾಗಲೇ ಹೇಳೀನಿ. ಇವರ ಕಾರ್ಯಕ್ರಮ ಯಾವ ರೀತಿ ಇರ್ತಾಯಿತ್ತು ಅಂತಂದರೆ, ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನೊಳಗೊಂಡಂತೆ 100 ಹಿರಿಯ ಹೆಸರಾಂತ ಸಾಹಿತಿ, ಕಲಾವಿದರ, ಸ್ವಾತಂತ್ರ್ಯ ಹೋರಾಟಗಾರರ, ವಿವಿಧ ಸಾಧಕರ ಸಂದರ್ಶನ ನಡೆಸಿ ಧ್ವನಿ ಮುದ್ರಿಸಿ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರ ಮಾಡಿದ್ದಾರೆ. ನೋಡ್ರಿ, ಇವರೇನು ಮಾಡ್ತಿದ್ರು ಅಂತಂದರೆ, ಜ್ಞಾನಪೀಠ ಪ್ರಶಸ್ತಿ ವಿಜೇತರಿರ್ಬೋದು ಅಥವಾ 100 ನಮ್ಮ ಕನ್ನಡ ಸಾಹಿತ್ಯದಲ್ಲಿರುವಂಥ ಹಿರಿಯ ಸಾಹಿತಿಗಳಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮಿಂಚಿರುವಂಥ ಸಾಧಕರಿರ್ಬೋದು, ಕಲಾವಿದರಿರ್ಬೋದು ಅಥವಾ ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು, ಅವ್ರ ಬಗ್ಗೆ ಇವ್ರು ಏನು ಮಾಡ್ತಿದ್ರು ಅಂತಂದ್ರೆ ಒಂದು ರೀತಿ ಇಂಟರ್ವ್ಯೂ ಮಾಡ್ತಾಯಿದ್ರು. ಅಲ್ಲಿ ಅವರ ಎಲ್ಲ ಅನಿಸಿಕೆಗಳನ್ನು ಕ್ರೋಢೀಕರಿಸಿ ಇವ್ರು ಏನು ಮಾಡ್ತಿದ್ರು ಅಂತಂದರೆ ಅವರ ಧ್ವನಿಯನ್ನು ಮುದ್ರಿಸಿ ಆಕಾಶವಾಣಿ ಕೇಂದ್ರಗಳಿಂದ ಇವರು ಪ್ರಸಾರ ಮಾಡ್ತಾಯಿದ್ರು. ಆ ಪ್ರಸಾರ ಮಾಡುವಂಥ ಕಾರ್ಯಕ್ರಮಗಳು ಬಹಳ ಜನಪ್ರಿಯಗೊಳ್ತಾ ಇದ್ವು ಅನ್ನುವಂಥ ಮಾತನ್ನು ನಾನು ಈಗಾಗಲೇ ನಿಮಗೆ ಹೇಳೀನಿ. ಎ ಶ್ರೇಣಿಯ ಧ್ವನಿ ಕಲಾವಿದರಾಗಿ ನಿರ್ವಹಿಸಿದ ಬಾನುಲಿ ನಾಟಕ ಪಾತ್ರಗಳು, ಟೆಲಿಕ್ವಿಜ್, ಫೋನ್ ಇನ್ನಂಥ ಅನೇಕ ಕಾರ್ಯಕ್ರಮಗಳು ರಾಜ್ಯದ ಜನತೆಯ ಮನ ಗೆದ್ದಿವೆ. ಇವರು ಕೇವಲ ಎಲ್ಲರದು ಇಂಟರ್ವ್ಯೂ ಅಷ್ಟೇ ಮಾಡ್ತಿರಲಿಲ್ಲ, ಸಂದರ್ಶನವನ್ನು ಅಷ್ಟೇ ಮಾಡ್ತಿರಲಿಲ್ಲ, ಬದಲಿಗೆ ಇಲ್ಲಿ ಎ ಶ್ರೇಣಿಯ ಧ್ವನಿ ಕಲಾವಿದರಾಗಿ ನಿರ್ವಹಿಸಿದ ಬಾನುಲಿ ನಾಟಕ ಪಾತ್ರಗಳು, ಟೆಲಿಕ್ವಿಜ್ ಅನ್ನುವಂಥದ್ದು, ಫೋನ್ ಇನ್ ಅನ್ನುವಂಥ ಒಂದು ಕಾರ್ಯಕ್ರಮ ಬರ್ತಾಯಿತ್ತು. ಆಮೇಲೆ ಈ ಕಾರ್ಯಕ್ರಮಗಳೇನು ಬರ್ತಾ ಇದ್ವಲ್ಲ, ಟೆಲಿಕ್ವಿಜ್ ಇರ್ಬೋದು, ಫೋನ್ ಇನ್ ಕಾರ್ಯಕ್ರಮ ಇರ್ಬೋದು ಅಥವಾ ಕೆಲವೊಂದಿಷ್ಟು ನಾಟಕಗಳಿರ್ಬೋದು, ಆ ನಾಟಕಗಳು, ಟೆಲಿಕ್ವಿಜ್ ಇರ್ಬೋದು, ಫೋನ್ ಇನ್ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳು ರಾಜ್ಯದ ಜನತೆಯ ಮನಗೆಲ್ಲುವಲ್ಲಿ ಯಶಸ್ವಿಯಾಗ್ಯಾವ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಲ್ಲದೆ ಪ್ರತಿ ವಾರಕ್ಕೊಮ್ಮೆ ಯೂಟ್ಯೂಬ್ನಲ್ಲಿ ಪ್ರಸಾರವಾಗುವ ವಚನಯಾನ ಅನ್ನುವಂಥ ದೃಶ್ಯ ಸರಣಿ ವಚನಾಭ್ಯಾಸಗಳಿಗೆ ಆರೋಗ್ಯಪೂರ್ಣ ಅನನ್ಯ ಕೊಡುಗೆ ನೀಡುತ್ತಿದೆ. ಈಗಲೂ ಕೂಡ ಪ್ರತಿ ವಾರಕ್ಕೊಂದು ಸರ್ತಿ ಯೂಟ್ಯೂಬ್ನಲ್ಲಿ ವಚನಯಾನ ಅನ್ನುವಂಥ ಒಂದು ದೃಶ್ಯ ಸರಣಿಯಲ್ಲಿ ಪ್ರಸಾರ ಆಗ್ತದೆ. ಅದು ಯಾರು ವಚನ ಪ್ರಿಯರು, ವಚನಾಭ್ಯಾಸಿಗಳು ಯಾರು ಇರ್ತಾರಲ್ಲ ಅವರಿಗೆ ಆ ಒಂದು ಕಾರ್ಯಕ್ರಮದಿಂದ ಆರೋಗ್ಯಪೂರ್ಣ ಹಾಗೂ ಒಂದು ವ್ಯವಸ್ಥಿತವಾಗಿರುವಂಥ ಮೌಲ್ಯಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಆ ಒಂದು ಕಾರ್ಯಕ್ರಮ ಬಹಳ ಸಹಾಯಕಾರಿಯಾಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಇದಿಷ್ಟು ಲೇಖಕರ ಪರಿಚಯ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಯಾವ ಕಾರಣಕ್ಕಾಗಿ ಅವರು ತಾವು ಬರೆದಿರುವಂಥ ಒಂದು ಪಾಠದ ಹೆಸರನ್ನು ಅಲ್ಲಿ ವರ್ತಮಾನಕ್ಕೂ ವಚನ ಒಂದು ವಿಶ್ಲೇಷಣೆ ಅಂತ ಹೇಳಿಟ್ರು, ಯಾಕೆ ಅಲ್ಲಿ ವಚನ ಅನ್ನುವಂಥ ಒಂದು ಪದಪ್ರಯೋಗವನ್ನು ಮಾಡಿದರು ಅನ್ನಲಿಕ್ಕೆ ಸ್ವಲ್ಪ ಒಂದು ಪ್ಯಾರಾಗ್ರಾಫ್ದಲ್ಲಿ ಅದರ ಒಂದು ಎಕ್ಸ್ಪ್ಲನೇಷನನ್ನು ಕೊಡ್ತಾರೆ. ಯಾವ ರೀತಿ ಅಂತಂದರೆ, ವಚನಕಾರರ ನೈತಿಕ ಅಂಶಗಳನ್ನು ಇಂದಿನ ಎಲ್ಲ ವಿದ್ಯಾರ್ಥಿಗಳಂತೆ ವಾಣಿಜ್ಯ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆದರೆ ನಾಳೆ ಅವರು ಯಾವುದೇ ಉದ್ಯಮದಲ್ಲಿ ತೊಡಗಿರಲಿ ಅವರಿಂದ ನಮ್ಮ ದೇಶ ಬಲಿಷ್ಠವಾಗುತ್ತದೆ. ಪರ್ಟಿಕ್ಯುಲರಾಗಿ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಒಂದು ಮಾತನ್ನು ಹೇಳ್ತಾರೆ ತಮ್ಮ ಒಂದು ಪಾಠದ ಮುಖಾಂತರ. ವಾಣಿಜ್ಯ ವಿದ್ಯಾರ್ಥಿಗಳು ಅಂತಂದರೆ ಕಾಮರ್ಸ್ ಸ್ಟೂಡೆಂಟ್ಸ್, ಅವರಿಗಾಗಿಯೇ ಒಂದು ಪರ್ಟಿಕ್ಯುಲರ್ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಏನು ಅಂತಂದರೆ,
ಈ ವಚನಕಾರರ ನೈತಿಕ ಅಂಶಗಳು ಅಂಥೇಳಿ ಏನವಲ್ಲ, ಆ ನೈತಿಕ ಅಂಶಗಳನ್ನು ನಮ್ಮಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಅಳವಡಿಸಿಕೊಳ್ತಾರೆ. ಅದೇ ರೀತಿ ವಾಣಿಜ್ಯ ವಿದ್ಯಾರ್ಥಿಗಳು ದಿನನಿತ್ಯದಲ್ಲಿ ಆ ನೈತಿಕ ಅಂಶಗಳನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡ್ರು ಅಂತಂದರೆ ನಾಳೆ ಅವರು ಯಾವುದೇ ಉದ್ಯೋಗದಲ್ಲಿರಲಿ ಅಥವಾ ಯಾವುದೇ ಒಂದು ಉದ್ಯಮದೊಳಗಿರಲಿ ಅವರಿಂದ ನಮ್ಮ ದೇಶ ಬಲಿಷ್ಠ ಆಗಲಿಕ್ಕೆ ಸಹಾಯಕಾರಿಯಾಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಯಾಕೆ ಅಂತಂದರೆ ಮನುಷ್ಯನ ಜೀವನಕ್ಕೆ ನೈತಿಕತೆ ಅನ್ನುವಂಥದ್ದು ಭಾಳ ಅವಶ್ಯಕವಾಗಿರುವಂಥ ಒಂದು ಅಂಶ. ನಾವು ಎಲ್ಲ ವಚನಗಳನ್ನು ನಾವು ನೋಡ್ತೀವಿ, ಆ ವಚನಗಳ ತಾತ್ಪರ್ಯಗಳನ್ನು ನೀವು ನೋಡಿದ್ರಿ ಅಂತಂದರೆ ಭಾಳ ಅರ್ಥಗರ್ಭಿತವಾಗಿರ್ತಾವೆ. ಮನುಷ್ಯನ ಜೀವನಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಘಟನೆಗಳು ಅಲ್ಲಿರ್ತಾವೆ. ಆ ವಚನಕಾರರು ಅಂದರೆ ಶಿವಶರಣರು ಯಾವಾಗ ಹೇಳಿ ಹೋದ್ರಲ್ಲ ಆ ಎಲ್ಲ ಮಾತುಗಳು ಈಗ ನಮ್ಮ ಕಣ್ಣು ಮುಂದೆನೇ ನಡೆದಿವೇನೋ ಅನ್ನುವಂಥ ಒಂದು ಭಾವನೆ ನಮ್ಮೊಳಗೆ ಉಂಟಾಗ್ತದೆ. ಆ ಕಾರಣಕ್ಕಾಗಿ ನಮ್ಮ ದೇಶ ಬಲಿಷ್ಠ ಆಗಬೇಕು ಅಥವಾ ನಮ್ಮ ದೇಶಕ್ಕೆ ಅದರದೇ ಆಗಿರುವಂಥ ಒಂದು ಮಹತ್ವ, ಒಂದು ಇಂಪಾರ್ಟೆನ್ಸ್ ಸಿಗಬೇಕು ಅಂತಂದರೆ ವಚನಕಾರರು ರಚನೆ ಮಾಡಿರುವಂಥ ವಚನಗಳಲ್ಲಿರುವಂಥ ನೈತಿಕ ಅಂಶಗಳನ್ನು ನಾವು ಅಳವಡಿಸಿಕೊಂಡಿವಿ ಅಂತಂದರೆ ನಮ್ಮ ದೇಶ ಬಲಿಷ್ಠ ಆಗೋದರಲ್ಲಿ ಯಾವುದೇ ರೀತಿಯ ತೊಡಕುಗಳು ಇರಂಗಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಇಲ್ಲಿರುವಂಥ ಪ್ರತಿಯೊಬ್ಬ ಯುವಕರು ವಿದ್ಯಾರ್ಥಿಗಳು ಆ ಮೌಲ್ಯಗಳನ್ನು ತಮ್ಮ ಜೀವನಕ್ಕೆ ಅಳವಡಿಸಿಕೋಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಜೊತೆಗೆ ವಚನಕಾರರ ಜೀವನ ಚರಿತ್ರೆ ಹಾಗೂ ಅವರ ಜೀವನದ ಆದರ್ಶ ಮೌಲ್ಯಗಳು ಇಂದಿನ ವಾಣಿಜ್ಯ ವಿದ್ಯಾರ್ಥಿಗಳ ಬಾಳಿಗೆ ಪ್ರಖರ ದಾರಿದೀಪವಾದಷ್ಟು ನಾಳಿನ ಅವರ ಔದ್ಯಮಿಕ ಕ್ಷೇತ್ರದ ಅಂತರಂಗ ಬಹಿರಂಗ ಶುದ್ಧಿಗೊಂಡು ಹದಗೆಟ್ಟ ಆರ್ಥಿಕ ಸ್ಥಿತಿಗತಿ ಸುಧಾರಿಸುತ್ತದೆ. ಇಲ್ಲಿ ಹೇಳ್ತಾರೆ ಏನು ಅಂತಂದರೆ, ಇಲ್ಲಿ ಕೇವಲ ನಮ್ಮ ದೇಶ ಬಲಿಷ್ಠ ಆಗೋದಷ್ಟೇ ಅಲ್ಲದೆ ಈ ವಚನಕಾರರ ಜೀವನ ಚರಿತ್ರೆಗಳನ್ನು, ಅವರ ಜೀವನದ ಆದರ್ಶ ಮೌಲ್ಯಗಳನ್ನು ಇಂದಿನ ವಾಣಿಜ್ಯ ವಿದ್ಯಾರ್ಥಿಗಳು ತಮ್ಮ ಜೀವನಕ್ಕೆ ಅವರು ಅಳವಡಿಸಿಕೊಂಡ್ರು ಅಂತಂದರೆ ನಾಳೆ ಔದ್ಯೋಗಿಕ ಕ್ಷೇತ್ರ ಇರ್ಬೋದು, ಔದ್ಯಮಿಕ ಕ್ಷೇತ್ರ ಇರ್ಬೋದು, ಅಂತರಂಗ ಇರ್ಬೋದು, ಬಹಿರಂಗ ಇರ್ಬೋದು, ಅದೆಲ್ಲ ಶುದ್ಧಗೊಂಡು ಹದಗೆಟ್ಟ ಆರ್ಥಿಕ ಸ್ಥಿತಿಗತಿ ಸುಧಾರಣೆಯಾಗಲಿಕ್ಕೆ ಒಂದು ಸಹಾಯಕಾರಿಯಾಗ್ತವೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಈಗ ನಾವೇನು ಮಾಡ್ತೀವಿ ಅಂತಂದರೆ ಭಾಳಷ್ಟು ನಮ್ಮಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಎದ್ದು ನಿಂತದ್ದು. ಒಂದು ರೀತಿ ಕಾಂಗ್ರೆಸ್ ಕಸದಂತೆ ಭ್ರಷ್ಟಾಚಾರ ಅನ್ನುವಂಥದ್ದು ನಮ್ಮ ಸುತ್ತಮುತ್ತಲೂ ಬೆಳೆದದು. ಆ ಒಂದು ಭ್ರಷ್ಟಾಚಾರವನ್ನು ಬುಡ ಸಮೇತ ಕಿತ್ತು ಹಾಕಬೇಕು ಅಂತಂದರೆ ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅದು ಸಾಧ್ಯ. ಅಕಸ್ಮಾತ್ ಒಬ್ಬ ವಿದ್ಯಾರ್ಥಿ ತಾನು ಪ್ರಾಮಾಣಿಕನಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂತಂದರೆ ಆತನನ್ನು ನೋಡಿ 100 ಜನ ಅಲ್ಲಿ ಸುಧಾರಣೆ ಆಗ್ತಾರೆ. ಆ ಸುಧಾರಣಾ ಮನೋಭಾವ ಅವರಲ್ಲಿ ಬರಬೇಕು ಅಂತಂದರೆ ವಚನಕಾರರಿರ್ಬೋದು ಅಥವಾ ಶಿವಶರಣರಿರ್ಬೋದು, ಅವರ ಕೆಲವೊಂದಿಷ್ಟು ನೈತಿಕ ಅಂಶಗಳನ್ನು ಅರ್ಥಕೊಂಡಿರಬೇಕು. ಆ ರೀತಿ ಅವರು ವಿದ್ಯಾರ್ಥಿಗಳು, ಅದರಲ್ಲೂ ವಾಣಿಜ್ಯ ವಿದ್ಯಾರ್ಥಿಗಳು ಅರ್ಥಕೊಂಡಿದ್ರು ಅಂತಂದರೆ ನಮ್ಮ ದೇಶ ಪ್ರಗತಿಯನ್ನು ಸಾಧಿಸುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಲೇಖಕರು ಹೇಳ್ತಾರೆ. ಅಕಸ್ಮಾತ್ ಆ ಎಲ್ಲ ಗುಣಗಳನ್ನು ವಿದ್ಯಾರ್ಥಿಗಳು ತಗೊಂಡ್ರು ಅಂತಂದರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಮ್ಮ ದೇಶದ ಒಂದು ಸ್ಥಿತಿಗತಿ ಒಳ್ಳೆಯದಾಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಎಲ್ಲ ದೃಷ್ಟಿಕೋನದಿಂದಲೂ ನಮ್ಮ ದೇಶ ಸುಧಾರಣೆಯನ್ನು ಹೊಂದುತ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆಮೇಲೆ ಇಂದಿನ ಹದಗೆಟ್ಟ ಆರ್ಥಿಕ ಸ್ಥಿತಿಯನ್ನು, ಭ್ರಷ್ಟ ಅರ್ಥವ್ಯವಸ್ಥೆಯನ್ನು, ಆರ್ಥಿಕ ಕ್ಷೇತ್ರದ ಉತ್ಪಾದನೆ ವಿತರಣೆಯಲ್ಲಿ ಅನುಸರಿಸಬೇಕಾದ ನೈತಿಕ ಪಾಠಗಳನ್ನು ತನ್ಮೂಲಕ ಹೊರಡುವ ಕಾಯಕದಲ್ಲಿನ ಭಕ್ತಿ, ಶ್ರದ್ಧೆ, ಸತ್ಯ, ಶುದ್ಧ ಮನ, ಸಾಮಾಜಿಕ ಕಳಕಳಿ ಇತ್ಯಾದಿ ತತ್ವಗಳನ್ನು ವಚನಗಳು ಹೊಂದಿರುವುದರಿಂದಲೇ ವರ್ತಮಾನಕ್ಕೂ ವಚನಗಳು ಪ್ರಸ್ತುತವೆನಿಸುತ್ತವೆ. ಇಲ್ಲಿ ಲೇಖಕರು ವಾಣಿಜ್ಯ, ವ್ಯವಹಾರ, ವ್ಯಾಪಾರಿ ಮನೋಭಾವವನ್ನಾಧರಿಸಿ ವಿಶ್ಲೇಷಣೆ ಮಾಡಿದಂಥ ವಚನಗಳನ್ನು ಪಠ್ಯಕ್ಕೆ ಅಳವಡಿಸಲಾಗಿದೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳ್ತಾರೆ ಲೇಖಕರು. ಏನು ಅಂತಂದರೆ, ಇವತ್ತಿನ ಒಂದು ಆರ್ಥಿಕ ಸ್ಥಿತಿಯನ್ನು ನೀವು ನೋಡಿದ್ರಿ ಅಂತಂದರೆ ಈ ಭ್ರಷ್ಟಾಚಾರದಿಂದ
ನಮ್ಮಲ್ಲಿರುವಂಥ ಒಂದು ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟದ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಕಸ್ಮಾತ್ ನಾವು ಈ ರೀತಿಯ ನೈತಿಕ ಪಾಠಗಳನ್ನು, ಅಂದರೆ ವಚನಕಾರರು ಬರೆದಿರುವಂಥ ನೈತಿಕ ಪಾಠಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಹೇಳೋದ್ರಿಂದ ಆರ್ಥಿಕ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಲ್ಲದೆ ಹಿಂದೆ ಏನು ಕೆಲವೊಂದಿಷ್ಟು ಲೇಖಕರು ವಚನಗಳನ್ನು ಬರೆದಿದ್ರಲ್ಲ, ಅಥವಾ ಶಿವಶರಣರು ವಚನಕಾರರು ಅಂಥೇಳಿ ನಾವೇನು ಹೇಳ್ತೀವಲ್ಲ, ಆ ವಚನಕಾರರು ಬರೆದಿರುವಂಥ ಎಲ್ಲ ವಚನಗಳು ಪ್ರಸ್ತುತ ವರ್ತಮಾನಕ್ಕೂ ಪ್ರಸ್ತುತ ಅನ್ನಿಸ್ತಾವ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಯಾಕೆ ಅಂತಂದರೆ ಆವಾಗಲೂ ಕೂಡ ಭ್ರಷ್ಟಾಚಾರ ಅನ್ನುವಂಥದ್ದು ಇರ್ತಾಯಿತ್ತು. ಈ ಭ್ರಷ್ಟಾಚಾರ ಅನ್ನುವಂಥದ್ದು ಕೇವಲ ಈಗಿನ ಒಂದು ಸಂದರ್ಭದಲ್ಲಿ, ಆಧುನಿಕ ಯುಗದಲ್ಲಿನೇ ಅದು ಬಂದದ ಅಂತ ಹೇಳಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ಈ ಭ್ರಷ್ಟಾಚಾರ ಅನ್ನುವಂಥದ್ದು ಮೊದಲು ಇತ್ತು, ಇನ್ನು ಮುಂದೇನೂ ಇರ್ತದೆ, ಕೊನೆ ತನಕ ಅದು ಇದ್ದೇ ಇರ್ತದೆ. ಆದರೆ ಅದರಲ್ಲಿ ಸ್ವಲ್ಪ ಈ ನೈತಿಕ ಅಂಶಗಳನ್ನು ನಾವು ಅಳವಡಿಸಿಕೊಂಡಿವೆ ಅಂತಂದರೆ ಒಂದಿಷ್ಟು ಸುಧಾರಣೆಗಳನ್ನು ನಾವು ತರಬಹುದು ಅನ್ನುವಂಥ ಮಾತನ್ನು ಪ್ರಸ್ತುತ ಲೇಖಕರು ಹೇಳ್ತಾರೆ. ಆಮೇಲೆ ಪ್ರಸ್ತುತ ಲೇಖನವನ್ನು ಅವರ ವರ್ತಮಾನಕ್ಕೂ ವಚನ ಕೃತಿ ಹಾಗೂ ಅವರ ನಿರ್ಮಾಣದ ವಚನಯಾನ ದೃಶ್ಯ ಸರಣಿಯಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಪ್ರಸ್ತುತ ಈ ಒಂದು ಲೇಖನವನ್ನು ಏನು ಕೊಟ್ಟಾರಲ್ಲ, ವರ್ತಮಾನಕ್ಕೂ ವಚನ ಅನ್ನುವಂಥ ಒಂದು ಕೃತಿ ಹಾಗೂ ಅವರೇ ನಿರ್ಮಾಣ ಮಾಡಿರುವಂಥ ವಚನಯಾನ ಅನ್ನುವಂಥ ಒಂದು ದೃಶ್ಯ ಸರಣಿಯಿಂದ ಈ ಒಂದು ಪಾಠವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಮುಂದುವರೆದು ಇಲ್ಲಿ ಪಾಠದಲ್ಲಿ ಅವರು ಯಾವ ರೀತಿ ಪ್ರಾರಂಭ ಮಾಡ್ತಾರೆ ಅಂತಂದರೆ, ಬಹುಶಃ ನಿಮಗೆಲ್ಲ ಕೆಲವೊಂದಿಷ್ಟು ಘಟನೆಗಳು ಗೊತ್ತವ. 2016 ನೋಟ್ ಬ್ಯಾನ್ ಆಯಿತು. ನೋಟ್ ಬ್ಯಾನ್ ಆಗಿರುವಂಥ ಒಂದು ಸಂದರ್ಭದಲ್ಲಿ ಯಾವ್ಯಾವ ಸಮಸ್ಯೆಗಳು ಉದ್ಭವ ಆದವು, ಸಾಮಾನ್ಯ ಜನ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲೀಸ್ ಅಂಥೇಳಿ ನಾವೇನು ಕರಿತೀವಲ್ಲ, ಯಾವ ರೀತಿ ತೊಂದರೆಗಳನ್ನು ಅವರು ಅನುಭವಿಸಿದರು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ಯಾಕೆ ಅಂತಂದರೆ ನಾವು ನೀವೆಲ್ಲ ನೋಡಿರುವಂಥ ಒಂದು ಘಟನೆಗಳು, ಎಂಥೆಂಥ ಸಮಸ್ಯೆಗಳಲ್ಲಿ ಉದ್ಭವ ಆದವು, ಯಾವ್ಯಾವ ರೀತಿ ತೊಂದರೆಗಳನ್ನು ಅನುಭವಿಸಿದರು ಅನ್ನೋದನ್ನು ಈ ಒಂದು ಪಾಠದೊಳಗೆ ಅವರು ಹೇಳ್ತಾರೆ. ಈ ಒಂದು ಪಾಠದ ಟೈಟಲ್ಲು ವರ್ತಮಾನಕ್ಕೂ ವಚನ ಒಂದು ವಿಶ್ಲೇಷಣೆ ಡ್ಯಾಶ್ ಒಂದು ವಿಶ್ಲೇಷಣೆ ಅಂಥೇಳಿ ಕೊಟ್ಟಾರಂದರೆ ಯಾವ ರೀತಿ ನಾವು ಅದನ್ನು ಹೋಲಿಕೆಯನ್ನು ಮಾಡ್ಬೋದು, ಯಾವ ರೀತಿ ನೈತಿಕ ಅಂಶಗಳನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ಬೋದು ಅನ್ನೋದನ್ನು ಅವರು ಹೇಳ್ತಾರೆ. ಮೊದಲಿಲ್ಲಿ ಒಂದು ಸಬ್ ಟೈಟಲನ್ನು ಅವರು ಕೊಡ್ತಾರೆ. ಯಾವುದು ಅಂತಂದರೆ, ಆಯುಷ್ಯ ಉಂಟು ಪ್ರಳಯವಿಲ್ಲಂದು ಅರ್ಥವ ಮಡುಗುವಿರಿ. ಇಲ್ಲಿದನ್ನು ಹೇಳ್ತಾ ಡೈರೆಕ್ಟಾಗಿ ಅವರೊಂದು ಪಾಠ ಸ್ಟಾರ್ಟ್ ಮಾಡ್ತಾರೆ. ಯಾವ ರೀತಿ ಅಂತಂದರೆ, ನವೆಂಬರ್ 8, 2016 ದೇಶದ ಆರ್ಥಿಕ ಕ್ಷೇತ್ರದಲ್ಲಿನ ಕಪ್ಪು ಕಳೆದು ಹೊಸ ಬೆಳಕು ಬೀರಲು ಪ್ರಧಾನಿ ನರೇಂದ್ರ ಮೋದಿಯವರು ಹೆಚ್ಚಿನ ಮೌಲ್ಯದ ನೋಟುಗಳನ್ನು ಅಮಾನ್ಯ ಮಾಡಿದ ಮಹತ್ವದ ದಿನ. ಅದಾದ ನಂತರದ ಕೆಲವು ತಿಂಗಳುಗಳ ಕಾಲ ಇಡೀ ದೇಶದಲ್ಲಿ ಹೆಚ್ಚಿನ ಬೆಲೆಯ ನೋಟುಗಳ ರದ್ದತೀಕರಣದ ಬಗ್ಗೆ ದೊಡ್ಡ ಗದ್ದಲ ನಡೆಯಿತು. ಆಳುವ ಪಕ್ಷದವರು ಅನಿವಾರ್ಯವಾಗಿ ಈ ಉಪಕ್ರಮವನ್ನು ಒಪ್ಪಿಕೊಂಡರು. ಅದರ ಪರಿಣಾಮವಾಗಿ ಮಾತನಾಡಿದರೆ ವಿರೋಧಿ ಪಕ್ಷದವರು ತಮ್ಮ ಜಾತಕ ಕರ್ಮವೆಂಬಂತೆ ಈ ಕ್ರಮವನ್ನು ದೇಶ ವಿರೋಧಿ ಕ್ರಿಯೆ ಎಂದು ಬಿಂಬಿಸಲು ಹೋರಾಡಿದರು. ಆಳುವ ಪಕ್ಷ ಇಲ್ಲವೇ ವಿರೋಧಿ ಪಕ್ಷ ಯಾವುದಿದ್ದರೂ ಕಳ್ಳ ಮಾರ್ಗದಿಂದ ಅಮಿತವಾದ ಸಂಪತ್ತನ್ನು ಸಂಗ್ರಹಿಸಿಕೊಂಡು ತಮ್ಮ ಗೃಹ ಖಜಾನೆಯಲ್ಲಿ ಕೂಡಿಟ್ಟುಕೊಂಡ ದೇಶದ್ರೋಹಿಗಳಿಗೆ ಮಾತ್ರ ಇದು ನುಂಗಲಾರದ ಅಥವಾ ಉಗುಳಲಾರದ ಬಿಸಿ ತುಪ್ಪದಂತಾದದ್ದು ವಾಸ್ತವ. ಇಲ್ಲಿ ಹೇಳ್ತಾರೆ, ನವೆಂಬರ್ 8, 2016 ನಮ್ಮ ದೇಶದ ಆರ್ಥಿಕ ಕ್ಷೇತ್ರದಲ್ಲಿರುವಂಥ ಒಂದು ಕಪ್ಪು ಕಳೆದು ಹೊಸ ಬೆಳಕು ಮೂಡ್ತು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆ ಹೊಸ ಬೆಳಕು ಮೂಡಲಿಕ್ಕೆ ಕಾರಣ ಯಾರು ಅಂತಂದರೆ ನಮ್ಮ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿಯವರು. ಯಾಕೆ ಅಂತಂದರೆ ಅವರು ಏನು ಮಾಡಿದರು ಅಂತಂದರೆ, ಸಡನ್ನಾಗಿ ನವೆಂಬರ್ 8, 2016 ಅವ್ರು ಏನು ಮಾಡಿದರು, ಹೆಚ್ಚಿನ ಮೌಲ್ಯದ
ನೋಟುಗಳನ್ನು ಅಮಾನ್ಯ ಮಾಡಿದರು. ಅಮಾನ್ಯ ಅಂತಂದರೆ ನೋಟ್ ಬ್ಯಾನ್ ಅಂಥೇಳಿ ನಾವು ಕರಿತೀವಿ. ಆಗ ಏನು 1000 ನೋಟುಗಳಿದ್ದುವಲ್ಲ, 500 ನೋಟುಗಳೇನಿದ್ದುವಲ್ಲ, ಆ ಎರಡೂ ನೋಟುಗಳನ್ನು ಅವ್ರು ಏನು ಮಾಡಿದರು ಅಂತಂದರೆ ಬ್ಯಾನ್ ಮಾಡಿಬಿಟ್ರು. ಆಮೇಲೆ ಆ ಬ್ಯಾನ್ ಮಾಡಿದಾಗ ನೋಟ್ ಬ್ಯಾನ್ ಆಲ್ಮೋಸ್ಟ್ 1 ತಿಂಗಳು 2 ತಿಂಗಳಾದ ನಂತರ ಅದರ ಬಗ್ಗೆ ಏನಾಯಿತು ಅಂತಂದರೆ ದೊಡ್ಡ ಗದ್ದಲಗಳೇ ಜಗಳಗಳೇ ನಡೀಲಿಕ್ಕೆ ಪ್ರಾರಂಭ ಆದವು. ಯಾಕೆ ಅಂತಂದರೆ ಆಳುವ ಪಕ್ಷದವ್ರು ಏನು ಮಾಡಿದರು ಅಂತಂದರೆ ಅನಿವಾರ್ಯವಾಗಿ, ಅಂದರೆ ಇಲ್ಲಿ ಆಳುವ ಪಕ್ಷ ಅಂತಂದರೆ ಅಟ್ ಪ್ರೆಸೆಂಟ್ BJP ಕಾಂಗ್ರೆಸ್ ಅಂಥೇಳಿ ನೀವು ತಿಳ್ಕೊಂಡು ಬಿಡ್ರಿ. ಇಲ್ಲಿ BJP ಅವರು ಅದನ್ನು ಮಾನ್ಯ ಮಾಡಿದಾಗ BJP ಅವರಿಗೆ ಅಂದರೆ ಕೆಲವೊಂದಿಷ್ಟು ಮೋದಿಯವ್ರ ಜೊತೆನೇ ಯಾರು ಇರ್ತಾ ಇದ್ರಲ್ಲ, ಅದನ್ನು ನಾವು ಆಳುವ ಪಕ್ಷ ಅಂತ ಕರಿತೀವಿ. ಅವ್ರು ಏನು ಮಾಡಿದರು ಅಂತಂದರೆ ಆ ನೋಟ್ ಬ್ಯಾನ್ ಆದಮೇಲೆ ಅಲ್ಲಿ ತಮ್ಮ ಒಳಗೊಳಗೆ ನೋವು ಆಗ್ತಾಯಿತ್ತು, ಆದರೆ ಅದನ್ನು ಹಂಚ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ. ಅವ್ರು ಏನು ಮಾಡಿದರು ಅಂತಂದರೆ ಮೋದಿಯವರು ಮಾಡಿದ್ದು ಸರಿ, ಅನಿವಾರ್ಯವಾಗಿ ಅಲ್ಲಿ ಹೇಳಲೇಬೇಕಾದಂಥ ಪರಿಸ್ಥಿತಿ ಇರ್ತಾಯಿತ್ತು. ಅವ್ರು ಏನು ಮಾಡಿದರು ಅಂತಂದರೆ ಇವ್ರು ಮಾಡಿದ್ದು ಕರೆಕ್ಟ್ ಅಂತ, ಅದು ತೋರಿಕೆಗೆ ಮಾತ್ರ ಅವ್ರು ಹೇಳ್ತಾ ಇದ್ರು. ಇನ್ನು ವಿರೋಧಿ ಪಕ್ಷದವ್ರು ಅಂಥೇಳಿ ನಾವೇನು ಕರಿತೀವಲ್ಲ, ಸಾರಿ, ಈ ವಿರೋಧಿ ಪಕ್ಷದವ್ರು ಏನು ಮಾಡಿದರು ಅಂತಂದರೆ ಆಳುವ ಪಕ್ಷದವರ ಮೇಲೆ ಒಂದು ಗೂಬೆಯನ್ನು ಕೂರಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಈ ರೀತಿ ನೀವು ಹೇಳದೆ ಕೇಳದೆ ನೋಟನ್ನು ಬ್ಯಾನ್ ಮಾಡಿದ್ರಿ ಅಂತಂದರೆ ಎಲ್ಲ ಜನರಿಗೆ ತೊಂದರೆ ಆಗ್ತದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅಂದರೆ ನೋಟ್ ಬ್ಯಾನ್ ಆದಮೇಲೆ ಪರ ವಿರೋಧ ಎಲ್ಲ ವಿಚಾರಗಳು ಕೂಡ ಅಲ್ಲೇನದು ಅಂತಂದರೆ ಹೊರಬರಲಿಕ್ಕೆ ಪ್ರಾರಂಭ ಆದವು. ಆಮೇಲೆ ಇಲ್ಲಿ ಯಾರು ಆಳುವ ಪಕ್ಷದವರು ಇರ್ಬೋದು ಅಥವಾ ಅಲ್ಲಿ ಬಂದಿರುವಂಥ ವಿರೋಧಿ ಪಕ್ಷದವರು ಇರ್ಬೋದು, ಅವ್ರು ಏನು ಮಾಡಿದರು ಅಂತಂದರೆ ಕಳ್ಳ ಮಾರ್ಗದಿಂದ ಅಪರಿಮಿತವಾಗಿರುವಂಥ ಒಂದು ಸಂಪತ್ತನ್ನು ಸಂಗ್ರಹಿಸಿಟ್ಕೊಂಡಿದ್ರು. ಯಾವಾಗ ನೋಟುಗಳ ಬ್ಯಾನ್ ಆದವಲ್ಲ, ನೋಟುಗಳು ಬ್ಯಾನ್ ಆದ ತಕ್ಷಣ ಯಾವ ರೀತಿ ನೋಟುಗಳನ್ನು ಚಲಾಯಿಸಬೇಕು ಅನ್ನೋದೇ ಒಂದು ಯಕ್ಷ ಪ್ರಶ್ನೆಯಾಗಿ ಅವರನ್ನು ಕಾಡಲಿಕ್ಕೆ ಪ್ರಾರಂಭ ಮಾಡಿತು. ಅವ್ರಿಗೆ ಯಾವ ರೀತಿ ಆಯಿತು ಅಂತಂದರೆ ಒಂದು ರೀತಿ ಬಿಸಿ ತುಪ್ಪ, ಯಾರು ನಾವು ದೇಶದ್ರೋಹಿಗಳು ಅಂಥೇಳಿ ಹೇಳ್ತೀವಲ್ಲ, ದೇಶದ್ರೋಹಿಗಳಿಗೆ ಒಂದು ಬಿಸಿ ತುಪ್ಪದ ಥರ ಆಯಿತು. ಅದನ್ನು ನುಂಗಲಿಕ್ಕೂ ಬರಲಿಲ್ಲ, ಉಗುಳಲಿಕ್ಕೂ ಕೂಡ ಬರಲಿಲ್ಲ. ಆ ರೀತಿಯ ಒಂದು ಸನ್ನಿವೇಶದಲ್ಲಿ ಆಳುವ ಪಕ್ಷದವರು ಸಿಲುಕಿ ಹಾಕ್ಕೊಂಡ್ರು, ಆಮೇಲೆ ವಿರೋಧಿ ಪಕ್ಷದವರು ಕೂಡ ಅಲ್ಲಿ ಸಿಲುಕಿ ಹಾಕ್ಕೊಂಡ್ರು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಆಮೇಲೆ ಇಲ್ಲಿ ಆ ಸಂದರ್ಭದಲ್ಲಿ ಅಂಥ ಪಕ್ಷಾತೀತ ಕಳ್ಳರು ಯಾವ ರೀತಿಯಲ್ಲೂ ಆಗ ಬಾಯಿ ತೆರೆಯಲಿಲ್ಲ. ವಿಧಿಸಲಾದ ಕಾನೂನುಗಳ ಕಣ್ಣಿಗೆ ಮಣ್ಣೆರಚಿ ತಾವು ಕೂಡಿಟ್ಟುಕೊಂಡು ದ್ರವ್ಯದ ವಿಲೇವಾರಿಯನ್ನು ಹೇಗೆ ಮಾಡಿ ಮುಗಿಸಬೇಕೆಂಬುದೇ ಬಹುಶಃ ಅವರಿಗೆ ದೊಡ್ಡ ಸಮಸ್ಯೆಯಾಗಿತ್ತು. ಇಂಥ ಸಂದರ್ಭದಲ್ಲಿ ಬಹುಬೆಲೆಯ ನೋಟುಗಳ ಅಮಾನ್ಯೀಕರಣದ ಬಗ್ಗೆ ಇಡೀ ದೇಶದ ಆರ್ಥಿಕ ಪರಿಪ್ರೇಕ್ಷ್ಯದ ಹಿನ್ನೆಲೆಯಲ್ಲಿ ನಿಜವಾದ ಕಳಕಳಿಯ ಮತ್ತು ಸಾಧಾರಣೀಕೃತ ಮಾತುಗಳನ್ನಾಡುವುದು ತುಂಬ ಕಷ್ಟದ ಕೆಲಸವಾಗಿತ್ತು. ಇಲ್ಲಿ ಆಡುವ ಪಕ್ಷದವರು ಇರ್ಬೋದು ಅಥವಾ ವಿರೋಧಿ ಪಕ್ಷದವರು ಇರ್ಬೋದು, ನೋಟ್ ಬ್ಯಾನ್ ಆದಮೇಲೆ ಯಾರೂ ಒಬ್ಬರು ಬಾಯಿ ತೆಗಿಲಿಕ್ಕೆ ಹೋಗಲಿಲ್ಲ. ಯಾಕಂತಂದರೆ ಅವ್ರ ಮುಂದೆ ಒಂದು ದೊಡ್ಡ ಪ್ರಶ್ನೆ ಅಲ್ಲಿ ಉದ್ಭವ ಆಯಿತು. ಯಾಕಂತಂದರೆ ಕಳ್ಳ ಮಾರ್ಗದಲ್ಲಿ ಅವ್ರು ಏನು ಮಾಡಿದರು, ಅಪಾರವಾಗಿರುವಂಥ ಒಂದು ಸಂಪತ್ತನ್ನು ಸಂಗ್ರಹಿಸಿಟ್ಕೊಂಡಿದ್ರು. ನೋಟುಗಳನ್ನು ಮನೆಯೊಳಗೆ ಇಟ್ಕೊಂಡಿದ್ರು. ಆ ನೋಟುಗಳನ್ನು ಹೆಂಗೆ ನಾವು ಈಗಿನ ಒಂದು ನೋಟಿಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದೇ ಅವ್ರಿಗೆ ನುಂಗಲಾರದ ಪ್ರಶ್ನೆ ಆಗ್ಬಿಡ್ತು. ಅವ್ರು ಏನು ಮಾಡಿದರು ಅಂತಂದರೆ ಆಗ ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತೊಬ್ಬರ ಮುಂದೆ ಆ ನೋವನ್ನು ಹೇಳ್ಕೊಳ್ಳಿಕ್ಕೂ ಆಗಂಗಿಲ್ಲ, ತಮ್ಮೊಳಗೆ ಆ ಒಂದು ನೋವನ್ನು ಬಚ್ಚಿಟ್ಟುಕೊಳ್ಳಲಿಕ್ಕೂ ಕೂಡ ಅವರಿಗೆ ಸಾಧ್ಯ ಆಗಲಿಲ್ಲ. ಟೋಟಲಾಗಿ ಅಂಥ ಒಂದು ಸಂದರ್ಭದೊಳಗೆ ನಮ್ಮ ದೇಶದ ಆರ್ಥಿಕತೆ ಅನ್ನುವಂಥದ್ದು ಸಂಪೂರ್ಣವಾಗಿ ಹಾಳಾಯಿತು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಆವಾಗಿನ ಒಂದು ಸಂದರ್ಭದಲ್ಲಿ ಅಂದರೆ 2016 ಇಲ್ಲಿ ಕೆಲವೊಂದಿಷ್ಟು ಸಾರ್ತಿ ಎಲ್ಲರೂ ಏನು ಮಾಡ್ತಿದ್ರು ಅಂತಂದರೆ ವಾಸ್ತವದ ಮಾತುಗಳನ್ನು ಆಡ್ತಾಯಿದ್ರು. ಮೋದಿಯವರು ಮಾಡಿದ್ದು ಒಳ್ಳೆಯ ಕೆಲಸ ಅಂಥೇಳಿ
ಒಬ್ಬರು ಅಂತ ಇದ್ದರು, ಇನ್ನು ಕೆಲವೊಬ್ಬರು ಈ ರೀತಿ ಮಾಡಬಾರ್ದಾಗಿತ್ತು, ಈ ರೀತಿ ಮಾಡಿದ್ರಿಂದ ಭಾಳಷ್ಟು ತೊಂದರೆಗಳು ಉಂಟಾಗ್ಲಿಕ್ಕೆ ಶುರು ಆದವು ಅಂಥೇಳಿ ಮತ್ತು ಕೆಲವೊಬ್ಬರು ಅಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮಾತನಾಡುವವರನ್ನು ಮತ್ತೆ ಒಂದು ಪಕ್ಷದ ಛಾಯೆಯಲ್ಲಿಯೇ ನೋಡುವ ಜಾಯಮಾನ ನಮ್ಮ ದೇಶದ ಜನರಲ್ಲಿ ರಕ್ತಗತವಾಗಿ ಬಿಟ್ಟಿದೆ. ಹೀಗಾಗಿ ವಾಸ್ತವ ನೆಲೆಯಲ್ಲಿ ಇದರ ಪರ ಅಥವಾ ವಿರೋಧದ ಯಾವ ಮಾತುಗಳನ್ನಾಡುವುದು ಒಂದಿಷ್ಟು ಕಷ್ಟವೇ. ಆದರೆ ಸತ್ಯವನ್ನು ಹೇಳದೆ ಇರಲಾಗದಲ್ಲವೇ? ಒಂದಂತೂ ಸತ್ಯ, ಉನ್ನತ ಮೌಲ್ಯದ ನೋಟುಗಳ ಅಮಾನ್ಯೀಕರಣ ಇದೇ ಮೊದಲನೆಯದಲ್ಲ, ಕೊನೆಯದು ಅಲ್ಲ. ಹೀಗೆ ನಡೆದ ಅಮಾನ್ಯೀಕರಣದ ನಂತರದ ಕೆಲ ಕಾಲ ದೇಶದ ಆರ್ಥಿಕ ಕ್ಷೇತ್ರದಲ್ಲಿ ಏರುಪೇರು, ಗೊಂದಲ ಗೋಜುಗಳು ನಿರ್ಮಾಣವಾಗುವುದು ಸಹಜ. ಹಿಂದೆ ಹೀಗಾದುದಕ್ಕೆ ಸಾಕಷ್ಟು ನಿದರ್ಶನಗಳು ಉಂಟು. ಈ ಸ್ಥಿತಿ ಶಾಶ್ವತವಲ್ಲವಾದರೂ ಅಮಾನ್ಯೀಕರಣದ ಸಂದರ್ಭದಲ್ಲಂತೂ ಇದು ಸಾಕಷ್ಟು ಕೋಲಾಹಲವನ್ನುಂಟು ಮಾಡಿದ್ದನ್ನು ಅಲ್ಲಗೆಳೆಯಲಾಗದು. ಸಾಮಾನ್ಯ ಜನತೆಗಿಂತ ಅಸಾಮಾನ್ಯ ಜನರೇ ಅದರಿಂದ ಇನ್ನಿಲ್ಲದಂತೆ ಹೈರಾಣಾಗಿ ಹೋಗಿ ಅವರು ತಮ್ಮ ಅಸಾಮಾನ್ಯ ಆರ್ಥಿಕ ಚಟುವಟಿಕೆಗಳಿಗಾಗಿ ಮತ್ತೆ ಬಡವರು, ಕಾರ್ಮಿಕರು, ಕೂಲಿಕಾರರು, ಸಾಲಗಾರರು ಮತ್ತು ಇತರ ಶ್ರಮಿಕ ವರ್ಗದ ಜನರ ಕಾಲುಗಳನ್ನೇ ಹಿಡಿಯುವ ಸ್ಥಿತಿಗೆ ತಲುಪಿದರು. ಇದು ಒಂದು ದೊಡ್ಡ ವಿಪರ್ಯಾಸ. ಇಲ್ಲಿ ಮುಂದುವರೆದು ಇನ್ನೂ ಒಂದು ದೊಡ್ಡ ವಿಪರ್ಯಾಸದ ವಿಚಾರವನ್ನು ಹೇಳ್ತಾರೆ ಬಸವರಾಜವರು. ಏನು ಅಂತಂದರೆ, ಈಗ ಯಾವಾಗ ನೋಟುಗಳು ಬ್ಯಾನ್ ಆದವಲ್ಲ, ಬ್ಯಾನ್ ಆಗಿರುವಂಥ ಸಂದರ್ಭದೊಳಗೆ ಕೆಲವೊಂದಿಷ್ಟು ಜನ ಅದರ ಪರವಾಗಿಯೂ ಮಾತಾಡಿದರು, ಇನ್ನು ಕೆಲವೊಂದಿಷ್ಟು ಜನ ಅದರ ವಿರೋಧವಾಗಿಯೂ ಮಾತಾಡಿದರು. ಹೌದಾ? ಆಮೇಲೆ ಈ ಒಂದು ನೋಟುಗಳ ಬ್ಯಾನ್ ಏನಾತಲ್ಲ, ಅಮಾನ್ಯೀಕರಣ ಏನಾತಲ್ಲ, ಇದು ನಮ್ಮ ದೇಶದೊಳಗೆ ಇದು ಫಸ್ಟ್ ಟೈಮ್ ಏನಾಗಿಲ್ಲ, ಮೊದಲೂ ಆಗಿತ್ತು. ಆದರೆ ಅವಾಗ ಅಷ್ಟು ಇಫೆಕ್ಟ್ ಆಗಿರಲಿಲ್ಲ. ಯಾಕೆ ಅಂತಂದರೆ ಭ್ರಷ್ಟಾಚಾರ ಇವತ್ತು ಎಷ್ಟು ಹಬ್ಬಿಕೊಂಡದಲ್ಲ ಅಷ್ಟು ಪ್ರಮಾಣದಲ್ಲಿ ಇರಲಿಲ್ಲ. ಆಗ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇತ್ತು, ಹೀಗಾಗಿ ಅವಾಗ ಅಷ್ಟು ಇಫೆಕ್ಟ್ ಆಗಲಿಲ್ಲ ಈ ಒಂದು ನೋಟ್ ಬ್ಯಾನದ್ದು. ಆದರೆ ಇತ್ತೀಚಿನ ಸಂದರ್ಭದಲ್ಲಿ ಅದು ಬಹಳಷ್ಟು ತೊಂದರೆಯನ್ನು ಮಾಡಿಬಿಡ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಈ ಒಂದು ಸಂದರ್ಭದೊಳಗೆ ಹೆಚ್ಚಿನ ಒಂದು ತೊಂದರೆಯನ್ನು ಅನುಭವಿಸಿದವರು ಅಂತಂದರೆ ಇಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿದವ್ರು ಮಾತ್ರ. ಯಾಕೆ ಅಂತಂದರೆ ದುಡ್ಡಿದ್ದವ್ರು ಏನು ಮಾಡಿದರು, ತಮ್ಮ ನೋಟುಗಳು ಬ್ಯಾನ್ ಆದವು ಅನ್ನೋದು ಗೊತ್ತಾದ ತಕ್ಷಣವೇ ಒಂದಿಷ್ಟು ಡ್ಯೂರೇಷನ್ ಇತ್ತು, ಅಷ್ಟರೊಳಗೆ ನೀವು ಅದನ್ನು ಚೇಂಜ್ ಮಾಡ್ಕೊರಿ ಅಂಥೇಳಿ ಅವ್ರು ಏನು ಮಾಡಿದರು ಅಂತಂದರೆ, ಯಾರು ಕೂಲಿ ಕಾರ್ಮಿಕರು ಇರ್ತಿದ್ರಲ್ಲ, ಯಾರು ಬೇರೆ ಬಡವರು ಇರ್ತಿದ್ರಲ್ಲ, ಅವರು ಕೈಕಾಲನ್ನು ಬಿದ್ದು, ಅಂದರೆ ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಕಳ್ಳ ಮಾರ್ಗದಿಂದ ದುಡ್ಡನ್ನು ಸಂಪಾದನೆ ಮಾಡಿರ್ತಾರೆ, ಆ ಸಂಪಾದನೆನ ಉಳಿಸ್ಕೋಬೇಕು ಅಂಥೇಳಿ ಅವ್ರು ಏನು ಮಾಡಿದರು ಅಂತಂದರೆ, ಕೆಲವೊಂದಿಷ್ಟು ಕೂಲಿ ಕಾರ್ಮಿಕರು ಇರ್ಬೋದು, ಅಥವಾ ಕೆಲವೊಂದಿಷ್ಟು ಬಡವರು ಇರ್ಬೋದು, ಕೆಲವೊಂದಿಷ್ಟು ಭಿಕ್ಷುಕರು ಇರ್ಬೋದು, ಅವರನ್ನು ಕೈಕಾಲನ್ನು ಹಿಡಿದು ನಾವು ನಿಮ್ಗೆ ಹಿಂಗೆ ದುಡ್ಡನ್ನು ಹಾಕ್ತೀವಿ, ಒಂದು ಅಕೌಂಟನ್ನು ಮಾಡ್ತೀವಿ, ಅಲ್ಲಿಂದ ನೀವು ನಮ್ಗೆ ದುಡ್ಡನ್ನು ನೀವು ತೆಗೆಸ್ಕೊಟ್ರಿ ಅಂತಂದರೆ ಇಷ್ಟು ದುಡ್ಡನ್ನು ಕೊಡ್ತೀವಿ ಅಂಥೇಳಿ ಅವರಿಗೆ ಒಂದು ಆಮಿಷವನ್ನು ಒಡ್ಡು ಏನು ಮಾಡಿದರು ಅಂತಂದರೆ, ಅವ್ರ ಕಡೆಯಿಂದ ತಮ್ಮ ಒಂದು ಬ್ಲ್ಯಾಕ್ ಮನಿ ಏನಿರ್ತದಲ್ಲ ಆ ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಹೆಚ್ಚಿನ ಒಂದು ಕಷ್ಟವನ್ನು ಅನುಭವಿಸಿದವರು ಅಂತಂದರೆ ಇಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿದವರು. ಯಾಕೆ ಅಂತಂದರೆ ಅವರಿಗೆ ಒಂದು ರೀತಿ ನುಂಗಲಾರದ ತುಪ್ಪದ ಥರ ಆಯಿತು. ದುಡ್ಡು ಇರಲಿಲ್ಲ, ₹1 ದುಡ್ಡನ್ನು ತೆಗೆದುಕೋಬೇಕಂತಂದ್ರೆ ಅವರು ಬಹಳ ಪರದಾಡುವಂಥ ಒಂದು ಸ್ಥಿತಿಯಲ್ಲಿ ನಿರ್ಮಾಣ ಆಯಿತು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಮುಂದುವರೆದು ಮತ್ತೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಏನು ಅಂತಂದರೆ, ಆ ಸಂದರ್ಭದಲ್ಲಿ ತಮ್ಮ ಕಪ್ಪು ಸಂಪತ್ತನ್ನು ಉಳಿಸಿಕೊಳ್ಳಲು ಈ ಮಹಾಜನರು ಮತ್ತೆ ಬೇರೆ ಬೇರೆ ಅಡ್ಡ ಮಾರ್ಗಗಳ ಶೋಧನೆಯಲ್ಲಿ ನಿರತರಾದದ್ದು ಐತಿಹಾಸಿಕ ಮತ್ತು ವಾಸ್ತವ. ಈ ದೇಶದ ನೈತಿಕ ಅಂತಪಾತದ ನೈಜ ದೃಶ್ಯ ಇದಕ್ಕಿಂತ ಬೇರೊಂದು ಇರಲಾರದು. ದೇಶದ ಬಗ್ಗೆ ಪ್ರೀತಿ ಅಭಿಮಾನವಿರುವ ಜನರ ಹೃದಯಗಳು ಈ ವಿದ್ಯಮಾನದಿಂದ ತಲ್ಲಣಗೊಂಡಿದ್ದು ನಿಜ. ಆದರೆ ನಿಜವಾದ ಸಮಸ್ಯೆ ಇದಲ್ಲ, ಅದು ಬೇರೆ ಇದೆ. ಹಾಗಿದ್ದರೆ ಏನದು ಸಮಸ್ಯೆ? ಇಲ್ಲಿ ಹೇಳ್ತಾರೆ. ಏನು ಅಂತಂದರೆ, ಕೆಲವೊಂದಿಷ್ಟು ಜನ ತಮ್ಮ ಸಂಪತ್ತನ್ನು ಉಳಿಸ್ಕೊಳ್ಳಲಿಕ್ಕೆ ಅವ್ರು ಏನು ಮಾಡಿದರು ಅಂತಂದರೆ ಅಡ್ಡದಾರಿಯನ್ನು ಹಿಡಿದ್ರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದಕ್ಕಿಂತಲೂ ಒಂದು ವಿಪರ್ಯಾಸದ ಸಂಗತಿಯೇ ಬೇರೆ ಯಾವುದೂ ಇಲ್ಲ ಅಂಥೇಳಿ ಹೇಳ್ತಾರೆ. ಯಾಕಂತಂದ್ರೆ ಸ್ಥಿತಿವಂತ ಜನ ಹೋಗಿ ಭಿಕ್ಷುಕರ ಕಾಲು ಹಿಡಿಯೋದು ಅಂತಂದರೆ ಅದು ಭಾಳ ಕೆಟ್ಟ. ಆದರೂ ಕೂಡ ದುಡ್ಡು ಏನೇನೆಲ್ಲ ಮಾಡಿಸ್ತದೆ ಅನ್ಲಿಕ್ಕೆ ಇದೊಂದು ನಿದರ್ಶನ ಅಂಥೇಳಿ ಲೇಖಕರಲ್ಲಿ ಹೇಳ್ತಾರೆ. ಮುಂದುವರೆದು
ದೊಡ್ಡ ಬೆಲೆಯ ನೋಟುಗಳು ರದ್ದಾದ ನಂತರ ಹೊಸ ನೋಟುಗಳ ಚಲಾವಣೆ ನಿಜವಾದ ಅರ್ಥದಲ್ಲಿ ರೇಷನ್ನಿನ ಮಾದರಿಯಲ್ಲೇ ನಡೆದದ್ದು ಎಲ್ಲರ ಅನುಭವಕ್ಕೆ ಬಂತು. ಬ್ಯಾಂಕುಗಳಲ್ಲಿ ಠೇವಣಿ ಇಡುವ ಅಥವಾ ತೆಗೆಯುವ ಹಣದ ಎಲ್ಲ ಚಟುವಟಿಕೆಗಳ ಮೇಲೂ ನಿಗದಿತ ಕಾನೂನುಗಳ ಹಿಡಿತ ಉಂಟಾಗಿ ಭ್ರಷ್ಟ ವ್ಯವಹಾರದಲ್ಲಿ ತೊಡಗುವ ಅಪ್ರಾಮಾಣಿಕ ಜನರು ಅಡ್ಡದಾರಿ ತುಳಿಯಲು ಅವಕಾಶವೇ ಇಲ್ಲದಾಗಿತ್ತು. ದಿನಕ್ಕೆ ಇಷ್ಟು ಎನ್ನುವ ಲೆಕ್ಕದಲ್ಲಿ ATMಗಳಿಂದ 2001 ನೋಟನ್ನು ಅಥವಾ ಬ್ಯಾಂಕುಗಳಿಂದ ನಿಗದಿತ ಹಣವನ್ನು ಮಾತ್ರ ಪಡೆದು ತಮ್ಮ ದೈನಂದಿನ ವ್ಯವಹಾರಗಳನ್ನು ನಿರ್ವಹಿಸಿಕೊಳ್ಳುವ ರೂಢಿ ಮತ್ತು ಪರಿಣತಿ ಆಗ ಜನರಿಗೆ ತಂತಾನೆ ಬಂದು ಬಿಟ್ಟಿತು. ಇಲ್ಲಿ ಬಹುಶಃ ನೀವು ನೋಡಿರುವಂಥ ಒಂದು ಘಟನೆ ಏನಿದು, ಯಾವಾಗ ದೊಡ್ಡ ಬ್ಯಾನ್ ಆದವಲ್ಲ, ದೊಡ್ಡ ದೊಡ್ಡ ನೋಟುಗಳು ಬ್ಯಾನ್ ಆದಮೇಲೆ ಈ ನೋಟುಗಳ ಚಲಾವಣೆ ಅಂತಂದರೆ ನಿಜವಾದ ಅರ್ಥದೊಳಗೆ ಒಂದು ರೀತಿ ರೇಷನ್ನಿನ ಮಾದರಿಯಲ್ಲಿನೇ ಅವು ನಡೆದು ಅಂಥೇಳಿ ಹೇಳ್ತಾರೆ. ಯಾಕೆ ರೇಷನ್ನಿನ ಮಾದರಿಯಲ್ಲಿನೇ ಅಂತಂದರೆ, ಜನ ರೇಷನ್ ತೊಗೋಬೇಕು ಅಂತಂದರೆ ಕ್ಯೂನ್ಯಾಗ ನಿಂತಿರ್ತಾರೆ. ಅದೇ ಪರಿಸ್ಥಿತಿ ಆಗಿನ ಸಂದರ್ಭದೊಳಗೆ ಬಂದೋದಕ್ಕೆ ಬಿಡ್ತು. ಯಾಕಂತಂದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಇದು ನಡಿಬಾರ್ದು, ಕಳ್ಳ ಮಾರ್ಗವನ್ನು ಯಾರೂ ಹಿಡಿಬಾರ್ದು ಅಂಥೇಳಿ ಗೌರ್ಮೆಂಟ್ ಏನು ಮಾಡಿತ್ತು ಅಂತಂದರೆ ಇಷ್ಟೇ ನೋಟುಗಳನ್ನು ಒಬ್ಬ ಮನುಷ್ಯ ಕೊಡಬೇಕು ಅಂಥೇಳಿ ಮತ್ತೊಂದು ಕಾಯ್ದೆಯನ್ನು ಅಲ್ಲಿ ತಂದುಬಿಟ್ರು. ಆ ಕಾಯ್ದೆಯನ್ನು ತಂದಾಗ ಜನ ಕ್ಯೂ ಹಚ್ಕೊಂಡು ನಿಂತಿರ್ತಾಯಿದ್ರು ಬ್ಯಾಂಕ್ ಮುಂದೆ. ಯಾಕಂದರೆ ಎಲ್ಲರ ಮನೆಯಲ್ಲಿನೂ ಏನಿರ್ತಿದ್ವು ಅಂತಂದರೆ 1000 ನೋಟುಗಳು 500 ನೋಟುಗಳು ಇವು ಇದ್ದೇ ಇರ್ತಿದ್ವು. ಅದನ್ನು ಚಲಾವಣೆ ಮಾಡಬೇಕು ಅಂತಂದ್ರೆ ಒಂದು ದಿವಸಕ್ಕೆ ಇಷ್ಟೇ ನೋಟುಗಳಂತ ಇರ್ತಾಯಿತ್ತು. ಆಮೇಲೆ ನೀವು ಕ್ಯಾಶ್ ವಿಡ್ರಾ ಮಾಡ್ಕೋಬೇಕಂತಂದ್ರೂ ಕೂಡ ATMದೊಳಗೆ ಅಷ್ಟೇ ದುಡ್ಡು ಬರ್ತಿತ್ತು. ನೀವು ಎಲ್ಲರೂ ನನಗೆ 10,000 ಬೇಕಂದ್ರೆ 10,000 ಎಲ್ಲ ATMದೊಳಗೆ ಸಿಗ್ತಿರ್ಲಿಲ್ಲ. ಬ್ಯಾಂಕ್ನಿಂದ ನೀವು ವಿಡ್ರಾ ಮಾಡ್ಕೋಬೇಕಂತಂದ್ರು ಅದಕ್ಕೆ ಯಾಕೆ ಅನ್ನೋದು ಕಾರಣವನ್ನು ಹೇಳಬೇಕಾಗಿತ್ತು. ಈ ರೀತಿಯ ಎಲ್ಲ ಸಮಸ್ಯೆಗಳು ಅವಾಗಿನ ಒಂದು ಸಂದರ್ಭದಲ್ಲಿ ಅವು ನಿರ್ಮಾಣ ಆದವು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಕೆಲವೊಂದಿಷ್ಟು ದಿನ ಕಳೆದ ನಂತರ ಎಲ್ಲ ಜನನೂ ಅಂದರೆ ಒಂದು ಯಥಾಸ್ಥಿತಿಗೆ ಬರೋ ತನಕ ಅಂದರೆ ಎಲ್ಲ ಜನನೂ ಆ ಒಂದು ಪದ್ಧತಿಗೆ ಅವರು ಹೊಂದಾಣಿಕೆ ಮಾಡ್ಕೊಂಡು ಬಿಟ್ಟಿದ್ರು. ಜಾಸ್ತಿ ದುಡ್ಡು ಬರೋಂಗಿಲ್ಲ, ಇಷ್ಟರಲ್ಲಿನೇ ನಾವು ಕಾಲು ಚಾಚಬೇಕು ಅಂಥೇಳಿ ತಮ್ಮ ದೈನಂದಿನ ಉಪಯೋಗಕ್ಕೆ ಎಷ್ಟು ಬೇಕಲ್ಲ ಅಷ್ಟು ದುಡ್ಡನ್ನು ಮಾತ್ರ ಅವರು ತೆಗೆದುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದರ ಒಂದು ಮುಂದಿನ ಭಾಗವನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಧನ್ಯವಾದ.